ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸೃಷ್ಟಿಗೆ ಕಾರಣವಾಗಿರುವ ಅಗೋಚರ ಶಕ್ತಿಯನ್ನು ಪ್ರಾಣಿ ಪಕ್ಷಿಗಳಿಗೂ ಅರಿಯುವ ಸಾಮರ್ಥ್ಯವಿದ್ದರೂ ಈ ಅಗೋಚರ ಶಕ್ತಿಯ ಹೊಳಹೊಕ್ಕು ಅದನ್ನು ಶೋಧಿಸುವ ಶಕ್ತಿ ಅವಕ್ಕಿಲ್ಲ. ಮೆದುಳು ಮತ್ತು ಮೆದುಳ ಬಳ್ಳಿ ಇರುವ ಎಲ್ಲ ಜೀವಿಗಳಿಗೂ ಆ ಸಾಮರ್ಥ್ಯವನ್ನು ಆ ಭಗವಂತ ಕರುಣಿಸಿದ್ದಾನೆ. ಆದರೆ ಬುದ್ಧಿಶಕ್ತಿ ಮಾತ್ರ ಮಾನವ ಜೀವಿಗೆ ನೀಡಿದ್ದಾನೆ. ಮನುಷ್ಯ ಮಾತ್ರ ಈ ಶಕ್ತಿಯನ್ನು ದೇವರು ಎಂದು ಕರೆಯುವ ಮೂಲಕ ಅದರ ಸಹಜ ರೂಪ, ಗುಣಸ್ವಭಾವ ಇವುಗಳನ್ನು ಅರಿಯಲು ಪ್ರಯತ್ನ ಪಡುತ್ತಲೇ ಇದ್ದಾನೆ. ದೇವರು ಹೇಗೆ ಇರಬಹುದು? ಅದು ಕಪ್ಪೆ ಬಿಳುಪೆ, ಅದು ಹೆಣ್ಣೋ ಗಂಡೋ, ಎಷ್ಟು ಕೈಗಳು ಅಥವಾ ಕಾಲುಗಳನ್ನು ಹೊಂದಿದ್ದಾರೆ ಮತ್ತು ವಾಸಿಸುವುದಾದರೂ ಎಲ್ಲಿ? ಆಕಾಶದಲ್ಲೋ ಪಾತಾಳದಲ್ಲೋ? ದೇವರಿಗೆ ಮದುವೆ ಆಗಿದೆಯೇ? ಮಕ್ಕಳು ಎಷ್ಟು? ಮದುವೆ ಆಗದ ದೇವರುಗಳು ಇದ್ದಾರಾ? ಹೀಗೆ ಹಲವಾರು ಪ್ರಶ್ನೆಗಳನ್ನು ಹಾಕಿಕೊಳ್ಳುತ್ತಲೇ ಋಷಿಗಳು, ಮುನಿಗಳು, ಸಂತರು, ತಪಸ್ವಿಗಳು, ಸನ್ಯಾಸಿಗಳು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡುವ ಪ್ರಯತ್ನವನ್ನು ಅನಾದಿ ಕಾಲದಿಂದಲೂ ಮಾಡುತ್ತಲೇ ಬಂದಿದ್ದಾರೆ. ಈ ಅಗೋಚರ ಶಕ್ತಿ ಬೇರೆಲ್ಲೂ ಇಲ್ಲ, ನಮ್ಮ ಒಳಗಡೆಯೇ ಇದೆ ಎಂಬುದನ್ನು ಸಾರಿ ಹೇಳಿ ಐತರೇಯ ಉಪನಿಷತ್, ಬೃಹದಾರಣ್ಯಕ ಉಪನಿಷತ್, ಚಾದ್ಯೋಗ್ಯ ಉಪನಿಷತ್, ಮಾಂಡೋಕ್ಯ ಉಪನಿಷತ್ ಎಂಬ ಮಹಾವಾಕ್ಯಗಳನ್ನು ಜಗತ್ತಿಗೆ ಪರಿಚಯಿಸಿ ಅದ್ವೈತ ವೇದಾಂತದ ಪ್ರತಿಪಾದನೆ ಮಾಡಿದ ಭಗವಾನ್ ಶಂಕರರು ಈ ಮಹಾಚೈತನ್ಯವನ್ನು ಮಾತೆಯ ರೂಪದಲ್ಲಿ ಕಲ್ಪಿಸಿ ಆ ಮಾತೆಯ ಸೌಂದರ್ಯವನ್ನು ತಲೆಗೂದಲಿನಿಂದ ಹಿಡಿದು ಪಾದದ ಅಂಗುಷ್ಟದ ತುದಿಯವರೆಗೂ ಅತ್ಯಂತ ರಮಣೀಯವಾಗಿ ವರ್ಣಿಸಿ ಸೌಂದರ್ಯ ಲಹರಿ ಎಂಬ ಅತಿಶಯ ಕಾವ್ಯವನ್ನು ರಚಿಸಿದ್ದಾದರೂ ಏಕೆ ಎನ್ನುವ ಜಿಜ್ಞಾಸೆಗೆ ಹಲವು ಕಾರಣಗಳನ್ನು ನೀಡಲಾಗಿದೆ. ಈ ಬಗ್ಗೆ ಕಂಚಿ ಪಾರಮಾಚಾರ್ಯ ಜಗದ್ಗುರು ಚಂದ್ರಶೇಖರಾನಂದ ಸರಸ್ವತಿಯವರು ಸೌಂದರ್ಯ ಲಹರಿಯ ಬಗ್ಗೆ ನೀಡಿರುವ ಉಪನ್ಯಾಸಗಳಲ್ಲಿ ತಿಳಿಸಿದ್ದಾರೆ. ಸೌಂದರ್ಯ ಲಹರಿಯ ರಚನೆ ಶ್ರೀ ಶಂಕರ ಭಗವತ್ಪಾದರು ಪ್ರಾಮಾಣೀಕರಿಸಿ ಪ್ರತಿಪಾದಿಸಿದ ಅದ್ವೈತ ವೇದಾಂತಕ್ಕೆ ಭಿನ್ನವಾಗಿಲ್ಲ ಎಂಬುದನ್ನು ಪ್ರತಿಪಾದಿಸಿದ್ದಾರೆ. ಬನ್ನಿ ಹಾಗಿದ್ರೆ ಸೌಂದರ್ಯ ಲಹರಿಯಲ್ಲಿ ಆ ಜಗನ್ಮಾತೆಯ ವರ್ಣನೆ ಹಾಗೂ ಆ ಮಂತ್ರದ ಮಹತ್ವ ಹಾಗೂ ಮಹಾನ್ ಶಕ್ತಿ ಎಂಥದ್ದು ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ಸೌಂದರ್ಯ ಲಹರಿಯು ಶ್ರೀವಿದ್ಯಾ ಉಪಾಸನೆಯ ಸಾರ ಎಂದರೆ ತಪ್ಪಲ್ಲ. ಸೌಂದರ್ಯ ಲಹರಿಯ 103 ಮಂತ್ರಗಳ ಪೈಕಿ ಮೊದಲ 41 ಮಂತ್ರಗಳನ್ನು ಆನಂದ ಲಹರಿ ಅಂತಲೂ ನಂತರ 62 ಮಂತ್ರಗಳನ್ನು ಸೌಂದರ್ಯ ಲಹರಿ ಅಂತಲೂ ಹೇಳುತ್ತಾರೆ. ಹೌದು, ಇವು ಕೇವಲ ಶ್ಲೋಕಗಳಲ್ಲ, ಇವು ಮೂಲ ಮಂತ್ರಗಳೇ. ಈ ಬಗ್ಗೆ ಯಾವುದೇ ಸಂದೇಹ ಬೇಕಿಲ್ಲ. ಮೊದಲ 41 ಮಂತ್ರಗಳು ಮಾತೆಯನ್ನು ಅತ್ಯಂತ ಭಕ್ತಿಯಿಂದ, ಗೌರವದಿಂದ ಸ್ತುತಿಸಿ ತಾಯಿಯಲ್ಲಿ ಶರಣಾಗುವ ಬಗ್ಗೆ ಹೇಳಲಾಗಿದೆ. ಅಷ್ಟೇ ಅಲ್ಲದೆ ಈ ದೇಹವೆಂಬ ದೇಗುಲದಲ್ಲಿ ಕುಲಕುಂಡಲಿನಿಯಾಗಿ ಬ್ರಹ್ಮಾಂಡದ ಮೂಲ ಪ್ರಕೃತಿಯ ಶಕ್ತಿಯ ರೂಪದಲ್ಲಿರುವ ತಾಯಿಯನ್ನು ಎಚ್ಚರಿಸಿ ಆ ಶಕ್ತಿಯು ಷಟ್ಚಕ್ರಗಳ ಮೂಲಕ ಸಂಚರಿಸಿ ಸಹಸ್ರಾರದಲ್ಲಿ ನೆಲೆಸಿರುವ ಶಿವನನ್ನು ಕೂಡಿ ಅಲ್ಲಿ ಸುರಿಯುವ ಅಮೃತದಲ್ಲಿ ಮಿಂದು ನಂತರ ತನ್ನ ಸ್ವಸ್ಥಾನಕ್ಕೆ ಅಂದರೆ ಮೂಲಾಧಾರಕ್ಕೆ ಸುಷುಮ್ನ ನಾಡಿಯ ಮೂಲಕ ಹಿಂದಿರುಗುವಾಗ ದೇಹ ಮತ್ತು ಮನಸ್ಸುಗಳು ಪರಮಾನಂದದ ಸಾಗರದಲ್ಲಿ ಹೇಗೆ ತೇಲಿ ಹೋಗುತ್ತವೆ ಎಂಬುದನ್ನು ಅತ್ಯಂತ ಮನೋಜ್ಞವಾಗಿ ಭಾವ ತುಂಬಿ ಹೇಳಿವೆ ಈ ಮಂತ್ರಗಳು. ತಾಯಿಯು ಸಹಸ್ರಾರದಿಂದ ಹಿಂದಿರುಗುವಾಗ ತಾನು ಶಿವನನ್ನು ಕೂಡಿಕೊಂಡು ಬರುವುದರಿಂದ ದೇಹದ ಕಣಕಣದಲ್ಲೂ ನರನಾಡಿಗಳು ದೈವತ್ವದಿಂದ ಕೂಡಿರುತ್ತವೆ. ಇದೇ ಆನಂದ, ಇದೇ ಪರಮಾನಂದ, ಇದೇ ಬ್ರಹ್ಮಾನಂದ, ಇದೇ ಆನಂದ ಲಹರಿ. ಆಧ್ಯಾತ್ಮಿಕ ಸಾಧನೆ ಮಾಡ ಬಯಸುವವರಿಗೆ, ಶ್ರೀವಿದ್ಯಾ ಉಪಾಸಕರಿಗೆ ಸೌಂದರ್ಯ ಲಹರಿಯೇ ಸಾಧನೆ ಎಂದರೆ ತಪ್ಪಲ್ಲ. ಸಾಧಕರು ಸಂಪೂರ್ಣ ಶರಣಾಗತರಾಗಬೇಕು ಅಷ್ಟೆ. ಇನ್ನು ಸಾಧಕರು ತಮ್ಮ ಬುದ್ಧಿಮತೆಯಿಂದ ತರ್ಕಗಳಿಗೆ ಎಡೆಮಾಡಿಕೊಟ್ಟರೆ ಅದು ಸಾಧನೆಗೆ ಅಡ್ಡಿಯಾಗುತ್ತದೆ ಎಂಬ ಅರಿವು ಸಹ ಇರಬೇಕು. ಸೌಂದರ್ಯ ಲಹರಿಯ ಸಾಧನೆ ಎಂದರೆ ರಾಜಯೋಗ, ಭಕ್ತಿಯೋಗ, ಹಠಯೋಗ, ಕರ್ಮಯೋಗ, ಜ್ಞಾನಯೋಗ ಇವೆಲ್ಲವುಗಳನ್ನು ಒಟ್ಟಿಗೆ ಸಾಧನೆ ಮಾಡಿದಂತೆ. ಸೌಂದರ್ಯ ಲಹರಿಯ ಬಗ್ಗೆ ಹೇಳ್ತಾ ಹೋದರೆ ಅದಕ್ಕೆ ಕೊನೆಯೇ ಇಲ್ಲ ಅನಿಸುತ್ತೆ. ಶಿವಃ ಶಕ್ತ್ಯಾ ಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತುಂ ನಾ ಚೇದೇವಂ ದೇವೋ ನಾ ಖಲು ಕುಶಲಃ ಸ್ಪಂದಿತುಮಪಿ ಅತಸ್ತ್ವಾಂ ಆರಾಧ್ಯಾಂ ಹರಿಹರ ವಿರಿಂಚ್ಯಾದಿಭಿರಪಿ ಪ್ರಣತುಂ ಸ್ತೋತುಂ ವಾ
ಕಥಮಕೃತ ಪುಣ್ಯ ಪ್ರಭವತಿ. ಈ ಮಂತ್ರವು ಶಿವಶಕ್ತಿಯರನ್ನ ಕುರಿತು ಮಾಡುವ ಧ್ಯಾನ ಎಂದರೆ ತಪ್ಪಾಗಲಾರದು. ಶಿವ ಎನ್ನುವುದು ಚಿರಂತನವಾದ, ಶಾಶ್ವತವಾದ, ಅದೇ ಅಂತಿಮವಾದ, ನಿರಂತರವಾಗಿ ಹರಿಯುತ್ತಿರುವ ಪ್ರಜ್ಞೆ. ಶಕ್ತಿ ಎಂದರೆ ಅದು ಅಪಾರವಾದದ್ದು ಮತ್ತು ಅದ್ಭುತ ಸಾಮರ್ಥ್ಯ ಇರುವಂಥದ್ದು. ಶಿವನು ಚೇತನ, ಪ್ರಜ್ಞೆ ಮತ್ತು ಸಂಪೂರ್ಣ ಜಾಗೃತವಾಗಿರುವ ಅರಿವು. ಅದನ್ನು ಜ್ಞಾನ ಎನ್ನಬಹುದು. ಶಕ್ತಿಯು ಜಡವೂ ಹೌದು, ಚೇತನವೂ ಹೌದು. ಶಿವ ಎಲ್ಲವನ್ನೂ ತಿಳಿದಿದ್ದಾನೆ, ಆದರೆ ಕ್ರಿಯಾಶೀಲನಲ್ಲ. ಶಕ್ತಿ ಎಲ್ಲವನ್ನೂ ತಿಳಿದಿದೆ ಮತ್ತು ಕ್ರಿಯಾಶೀಲವೂ ಆಗಿದೆ. ಶಿವ ಅನುಭವಾತೀತವಾದರೆ ಶಕ್ತಿಯು ಅನುಭವಾತೀತವೂ ಹೌದು ಮತ್ತು ಅನುಭವಾತ್ಮಕವೂ ಹೌದು. ಶಕ್ತಿಯು ಸೃಷ್ಟಿಯೂ ಸೇರಿದಂತೆ ಸೃಷ್ಟಿಯಲ್ಲಿ ಆಗುತ್ತಿರುವ ಎಲ್ಲ ವಿದ್ಯಮಾನಗಳ ಸಾಕ್ಷಿಯಷ್ಟೇ ಅಲ್ಲದೆ ಈ ಎಲ್ಲ ಕ್ರಿಯೆಗಳ ವಿದ್ಯಮಾನಗಳ ಕರ್ತೃವೂ ಹೌದು. ಶಿವಶಕ್ತಿ ಇವೆರಡೂ ಒಂದೇ. ಇವೆರಡೂ ಬೇರೆ ಬೇರೆಯಲ್ಲ. ಇವೆರಡೂ ಎಲ್ಲ ಪ್ರಕಟ ಮತ್ತು ಅಪ್ರಕಟ ಅಸ್ತಿತ್ವಗಳಲ್ಲಿ ಸರ್ವವ್ಯಾಪಿಯಾಗಿ ಇರುವಂಥವು. ಇವೆರಡರ ಬಣ್ಣ, ಲಿಂಗ, ಅಳತೆ, ಹೆಸರು, ರೂಪ, ಗಮ್ಯ ಎಲ್ಲವೂ ಒಂದೇ. ಏಕೆಂದರೆ ಇವೆರಡಕ್ಕೂ ಬಣ್ಣ, ಲಿಂಗ, ಅಳತೆ, ಹೆಸರು, ರೂಪ, ಗಮ್ಯ ಇವ್ಯಾವೂ ಇಲ್ಲ. ಬೆಂಕಿಯಿಂದ ಬಿಸಿಯನ್ನು, ಬೆಳಕಿನಿಂದ ಸೂರ್ಯನನ್ನು, ಹಿಮದಿಂದ ತಂಪನ್ನು ಹೇಗೆ ಬೇರ್ಪಡಿಸಲು ಅಸಾಧ್ಯವೋ ಹಾಗೆ ಶಿವಶಕ್ತಿಯರನ್ನು ಬೇರ್ಪಡಿಸುವುದು ಸಾಧ್ಯವಿಲ್ಲದ್ದು. ಇವೆರಡು ಒಂದನ್ನೊಂದು ವ್ಯಾಪಿಸಿಕೊಂಡಿರುವಂಥದ್ದು. ಒಂದೊಂದು ಶಬ್ದವು ರೂಪ ಹೊಂದಿರುವ ಒಂದೊಂದು ಜಡಜೀವರಾಶಿಗಳನ್ನು ನಮ್ಮ ಮೆದುಳಿನಲ್ಲಿ ಚಿತ್ರಿಸುತ್ತದೆ. ಪ್ರಜ್ಞೆ ಎಂಬುದರ ರೂಪ ಅಥವಾ ಆಕಾರ ಯಾವುದು? ಈ ಪ್ರಶ್ನೆಗೆ ತಂತ್ರಶಾಸ್ತ್ರವು ಶಿವಲಿಂಗ ಎನ್ನುವ ಉತ್ತರ ನೀಡುತ್ತದೆ. ಪದಗಳ ಉತ್ಪತ್ತಿ ಶಾಸ್ತ್ರದ ಪ್ರಕಾರ ಲಿಂಗ ಎಂದರೆ ಪುರುಷನ ಜನನೇಂದ್ರಿಯ ಅಲ್ಲ. ಲಿಂಗ ಎಂದರೆ ಮೂಲ ಅಥವಾ ಉಗಮ ಎನ್ನುವ ಅರ್ಥ ಕೊಡುವಂಥದ್ದು. ಪ್ರಜ್ಞೆಗೆ ಲಿಂಗ ಎನ್ನುವ ರೂಪವನ್ನು ಕಲ್ಪಿಸಿರುವುದು ಸರಿಯಾಗಿಯೇ ಇದೆ. ಏಕೆಂದರೆ ಪ್ರಜ್ಞೆ ಎನ್ನುವುದು ನಾವು ನೋಡುವ, ಕೇಳುವ, ಮಾತನಾಡುವ ಅಷ್ಟೇ ಅಲ್ಲದೆ ನಮ್ಮ ಎಲ್ಲ ಭಾವನೆಗಳ ಮೂಲವೂ ಹೌದು. ಹಾಗೆಯೇ ಶಕ್ತಿಯ ರೂಪವನ್ನು ಯೋನಿ ಎಂದು ತಂತ್ರಶಾಸ್ತ್ರ ಹೇಳುತ್ತದೆ. ಯೋನಿ ಎನ್ನುವುದು ಆಂಗ್ಲ ಭಾಷೆಯ ವೆಜೆನಾ ಎನ್ನುವುದಕ್ಕಷ್ಟೇ ಸೀಮಿತವಾಗದೆ ಗರ್ಭಾಶಯ ಎಂದು ಪವಿತ್ರವಾದ ಪಾನೀಯದ ಪಾತ್ರೆ ಎಂದು ಅರ್ಥವಿದೆ. ಗರ್ಭಾಶಯವು ಎಲ್ಲ ಸೃಷ್ಟಿಯ ಮೂಲ. ಪ್ರತಿಯೊಂದು ಜೀವಕ್ಕೂ ಜೀವಿಗೂ ಬ್ರಹ್ಮಾಂಡದ ತಂದೆ ತಾಯಿಗಳಿದ್ದು ಆ ತಂದೆ ತಾಯಿಗಳನ್ನು ತಂತ್ರಶಾಸ್ತ್ರವು ಶಿವ ಮತ್ತು ಶಕ್ತಿ ಎಂಬ ಪದಗಳಿಂದ ಗುರುತಿಸಿದೆ. ಇವು ಶಾಶ್ವತವಾದ ತಂದೆ ತಾಯಿಗಳು. ಶಿವಶಕ್ತಿಗಳು ಎಂದೆಂದೂ ಬೇರ್ಪಡಿಸಲಾಗದಂಥವು ಎಂಬುದನ್ನು ಪ್ರಾಮಾಣೀಕರಿಸಲು ಹಲವಾರು ಸಾಮ್ಯತೆಗಳನ್ನು ವಿದ್ವಾಂಸರು, ಶ್ರೀವಿದ್ಯಾ ಉಪಾಸಕರು ನೀಡಿದ್ದಾರೆ. ವಾಗಾರ್ಥವಿವ ಸಂಪ್ರೌಕ್ತೌ ವಾಗಾರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರೌ ಎಂದರೆ ಹಾಲಿನಲ್ಲಿ ಅಡಗಿರುವ ಬೆಣ್ಣೆಯಂತೆ ಎಂದು ಮತ್ತೊಬ್ಬ ಸಾಧಕರು ಹೇಳುತ್ತಾರೆ. ಶಿವಶಕ್ತಿಗಳು ಸಮಿಷ್ಟ ರೂಪವಾಗಿದ್ದು ಬೇರ್ಪಡಿಸಲಾಗದಿದ್ದರೂ ಎಲ್ಲ ಸೃಷ್ಟಿಯು ಪ್ರಕಟಗೊಳ್ಳುವಂತೆ ಮಾಡಲು ಶಿವಶಕ್ತಿಗಳು ಬೇರೆ ಬೇರೆಯಂತೆ ತೋರುತ್ತವೆ ಅಷ್ಟೆ. ಇವೆರಡು ಪ್ರಜ್ಞೆ ಮತ್ತು ಶಕ್ತಿಯ ಏಕರೂಪ. ಎರಡೂ ಒಂದೇ ಆಗಿದ್ದರೂ ಶಕ್ತಿ ಇಲ್ಲದೆ ಶಿವಕ್ಕೆ ಸ್ಪಂದನೆ ಇಲ್ಲ ಎಂದು ಶಂಕರರು ಹೇಳಿದ್ದಾದರೂ ಯಾಕೆ? ಶಕ್ತಿಯು ಶಿವಕ್ಕಿಂತ ಬೇರೆ ಅಲ್ಲದಿದ್ದರೂ ಶಕ್ತಿಯು ಜಡವೂ ನಿಷ್ಕ್ರಿಯವೂ ಹೌದು. ಹಾಗೆಯೇ ಚೈತನ್ಯವೂ ಮತ್ತು ಚಲನಶೀಲತೆಯೂ ಹೌದು. ಆದರೆ ಶಿವ ಯಾವಾಗಲೂ ಜಡ ಮತ್ತು ನಿಷ್ಕ್ರಿಯವಾದದ್ದು. ತಂತ್ರಶಾಸ್ತ್ರವು ಶಿವಶಕ್ತಿಗಳನ್ನು ಹೀಗೆ ಕಂಡುಕೊಂಡರೆ ವೇದಾಂತವು ಏಕರೂಪದ ಸದಾ ಹರಿಯುತ್ತಲೇ ಇರುವ ಅರಿವನ್ನು ಬ್ರಹ್ಮನ್ ಎಂದು ಕರೆಯುತ್ತದೆ. ಬೃಹದ್ ಎನ್ನುವ ಶಬ್ದ ಬ್ರಹ್ಮನ್ ಶಬ್ದದ ಮೂಲವಾಗಿದ್ದು ಬೃಹದ್ ಅಂದರೆ ಸದಾ ವಿಸ್ತರಿಸುತ್ತಲೇ ಇರುವ ಪ್ರಜ್ಞೆ ಎಂಬ ಅರ್ಥ ಬರುತ್ತದೆ. ವಿಸ್ತರಿಸಲು ಚೈತನ್ಯ ಮತ್ತು ಚಲನಶೀಲತೆ ಬೇಕು. ಅದು ಪ್ರಜ್ಞೆ ಆದ ಕಾರಣ ಅದು ಶಿವ. ಶಿವಶಕ್ತಿಗಳು ಒಂದೇ ಆಗಿರುವುದೇ ಬ್ರಹ್ಮನ್. ಭಗವಾನ್ ಶಂಕರರು ಈ ಮಂತ್ರದಲ್ಲಿ ಸ್ಪಂದಿ ತುಮಪಿ ಎನ್ನುವ ಪದ ಉಪಯೋಗಿಸಿದ್ದಾರೆ. ಶಕ್ತಿಯ ಸ್ವಭಾವವೇ ಸ್ಪಂದನ ಅಥವಾ ಚಲನಶೀಲತೆ. ಶಕ್ತಿ ತ್ರಿಗುಣಾತ್ಮಕವಾದದ್ದು. ಅಂದರೆ ಶಕ್ತಿಯು ತನ್ನನ್ನು 3 ವಿಶಿಷ್ಟ ವಿಧಗಳಲ್ಲಿ ಅಭಿವ್ಯಕ್ತಗೊಳಿಸಿಕೊಳ್ಳುತ್ತದೆ. ಅವು ಇಚ್ಛಾ, ಜ್ಞಾನ ಮತ್ತು ಕ್ರಿಯಾಗುಣಗಳು. ಇಚ್ಛಿಸುವ ಗುಣ, ವಿಷಯವನ್ನು ತಿಳಿಯಬೇಕು ಎನ್ನುವ ಗುಣ ಮತ್ತು ಕಾರ್ಯನಿರ್ವಹಿಸುವ ಗುಣ. ಈ 3 ಗುಣಗಳು ಸೇರಿದಾಗ ಅದೇ ಸ್ಪಂದನ. ಈ ಮಂತ್ರವು ಯಾರು ಅತ್ಯಂತ ಉನ್ನತವಾದ ಅರ್ಹತೆಯನ್ನು ಹೊಂದಿರುವವರೋ ಅಂಥವರು ಮಾತ್ರವೇ ಆರಾಧಿಸಲು ಸಾಧ್ಯ ಎನ್ನುತ್ತದೆ.
ನಿಜ, ಅಂಥವರು ಮಾತ್ರವೇ ಅತ್ಯದ್ಭುತವಾದ ಶಕ್ತಿಯನ್ನು ಆ ಶಕ್ತಿಯಲ್ಲಿ ಕಾಣಬಲ್ಲರು. ಇನ್ನು ಸಾಮಾನ್ಯರು ಆ ಶಕ್ತಿಯ ಮಾಯಾಜಾಲಕ್ಕೆ ಮನಸೋತು ಸಂತೋಷ ಪಡುತ್ತಾರೆ. ಹಾಗಾಗಿ ಅಂಥವರು ಮಾಯೆಯಲ್ಲಿ ಸಿಲುಕಿ ಹೋಗುತ್ತಾರೆ. ಭಗವಾನ್ ಶಂಕರರು ಸಾಮಾನ್ಯರಲ್ಲ. ಅವರು ಶಕ್ತಿಯ ರೂಪವನ್ನು ಭಕ್ತಿಯಿಂದ ಗೌರವಿಸಿದವರು, ಆರಾಧಿಸಿದವರು. ಕೆಲವೇ ಅದೃಷ್ಟವಂತರು ಮಾತ್ರ ಮಾಯೆಗೆ ಒಳಗಾಗದೆ ಶಿವಶಕ್ತಿ ಸ್ವರೂಪಿಣಿಯಾದ ತಾಯಿಯನ್ನು ಭಕ್ತಿಯಿಂದ ಗೌರವದಿಂದ ಆರಾಧಿಸುವ ಭಾಗ್ಯ ಒದಗಿ ಬರುತ್ತದೆ ಎಂದು ಹೇಳುತ್ತದೆ ಈ ಮಂತ್ರ. ಇಂಥ ಅದೃಷ್ಟ ಒದಗಿ ಬರಲು ಅನೇಕ ಜನ್ಮಗಳಲ್ಲಿ ಸತತ ಪ್ರಯತ್ನ ಮಾಡಿದ್ದರೆ ಮಾತ್ರ ಸಾಧ್ಯ. ಇಂಥ ಅದೃಷ್ಟ ಒದಗಿ ಬರಲು ಅನೇಕ ಜನ್ಮಗಳಲ್ಲಿ ಸತತ ಪ್ರಯತ್ನ ಮಾಡಿದ್ದರೆ ಮಾತ್ರ ಸಾಧ್ಯ. ಶಿವಶಕ್ತಿ ಸ್ವರೂಪಿಣಿಯಾದ ತಾಯಿಯನ್ನು ಹರಿಹರ ಬ್ರಹ್ಮರು ಅಲ್ಲದೆ ವೇದಗಳು ಸಹ ಹೊಗಳುತ್ತವೆ ಮತ್ತು ಪೂಜಿಸುತ್ತಾರೆ ಎನ್ನುತ್ತದೆ ಈ ಮಂತ್ರ. ಬ್ರಹ್ಮನು ಸೃಷ್ಟಿಕ್ರಿಯೆಯಾದ ರಜಸ್ತತ್ವವನ್ನು, ಸ್ಥಿತಿಕ್ರಿಯೆಯಾದ ಸಾತ್ವಿಕೆ ತತ್ವವನ್ನು, ವಿಷ್ಣುವು ಸಂಹಾರ ಕ್ರಿಯೆಯಾದ ತಮಸ್ತತ್ವವನ್ನು ರುದ್ರರೂಪದ ಶಿವನು ನಿರ್ವಹಿಸುತ್ತಿದ್ದ. ತ್ರಿಗುಣಾತ್ಮಿಕೆಯೇ ಆಗಿರುವ ಆ ತಾಯಿಯನ್ನು ಹರಿಹರ ಬ್ರಹ್ಮರು ಪೂಜಿಸುತ್ತಾರೆ ಎನ್ನುವ ಅರ್ಥ ಬರುತ್ತದೆ. ಹರಿಹರ ವಿರಂಚಿತ್ಯಾಭಿರಪ ಎನ್ನುವುದು ಹರಿಹರ ಬ್ರಹ್ಮರನ್ನು ಕುರಿತು ಹೇಳಿರುವುದು. ಅಧಿಬಿಹಾಪ್ಪಿ ಅಂದರೆ ವೇದಗಳು ಸಹ ಎಂದಾಗುತ್ತದೆ. ಈ ಮಂತ್ರದಲ್ಲಿ ಬಹಳ ಉನ್ನತವಾದ ಹಾಗೂ ರಹಸ್ಯವಾದ ಶ್ರೀವಿದ್ಯಾ ಮಂತ್ರ ಷೋಡಶಿ ಮಂತ್ರವು ಅಡಗಿದೆ ಎನ್ನುವುದು ತಂತ್ರಶಾಸ್ತ್ರದ ಅಭಿಪ್ರಾಯವಾಗಿದೆ. ಈ ಮಂತ್ರ ಜಪದಿಂದ ಷೋಡಶಿ ಮಂತ್ರ ಜಪದಷ್ಟೇ ಫಲ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗಿದೆ. ಶಕ್ತಿಯು ಮೊದಲ ಬಾರಿಗೆ ಶಿವನ ಕಣ್ಣು ತೆರೆಸಿದಾಗ ಅಹಂ ಎನ್ನುವುದು ಉದಯವಾಯಿತು. ಇದನ್ನೇ ಸದಾಶಿವ ತತ್ವ ಎಂದು ಹೇಳಿದೆ. ಇದು ಸೃಷ್ಟಿ ಮಾಡಬೇಕೆನ್ನುವ ಸಂಕಲ್ಪ ಅಥವಾ ಇಚ್ಛೆಯ ಹುಟ್ಟುವಿಕೆ. ಶಕ್ತಿ ಇಲ್ಲದೆ ಕಣ್ಣು ಮಿಟುಕಿಸಲು ಅಸಾಧ್ಯ. ಹಾಗಿರುವಾಗ ಜೀವನದಲ್ಲಿ ಅವಶ್ಯವಾದ ಅಸಂಖ್ಯಾತ ಕಾರ್ಯಗಳನ್ನು ನಿರ್ವಹಿಸುವುದಾದರೂ ಹೇಗೆ? ಎಲ್ಲೆಲ್ಲಿ ಸೃಷ್ಟಿಯ ಪ್ರಕ್ರಿಯೆ ಕಾಣುತ್ತದೋ ಅಲ್ಲೆಲ್ಲ ಶಕ್ತಿಯ ಪಾತ್ರ ಇರಲೇಬೇಕು. ಸೃಷ್ಟಿಯ ಪ್ರಕ್ರಿಯೆ ಎಂದರೆ ಜೀವದ ಸೃಷ್ಟಿಯ ಪ್ರಕ್ರಿಯೆ ಎಂಬ ಸೀಮಿತ ಅರ್ಥ ಆಗಬಾರ್ದು. ಸಂಗೀತದಲ್ಲಿ ಒಂದು ರಾಗದ ಸೃಷ್ಟಿಯಾಗಿರಬಹುದು, ಒಂದು ಸಾಹಿತ್ಯದ ಸೃಷ್ಟಿಯಾಗಬಹುದು. ಇದೆಲ್ಲವೂ ಸೃಷ್ಟಿಯೇ. ಅದಕ್ಕೆ ಕಾರಣ ಶಕ್ತಿಯೇ. ಈ ಮೊದಲ ಮಂತ್ರದಲ್ಲೇ ಭಗವಾನ್ ಶಂಕರರು ಇಡೀ ಸೌಂದರ್ಯ ಲಹರಿಯ ಎಲ್ಲ ಮುಖ್ಯ ಅಂಶಗಳನ್ನು ಹೇಳಿಬಿಟ್ಟಿದ್ದಾರೆ. ಶಿವಶಕ್ತ್ಯ ಎನ್ನುವ ಎರಡು ಪದಗಳು ಶಾಶ್ವತವಾದ ಎರಡು ತತ್ವಗಳನ್ನು ಪ್ರತಿನಿಧಿಸುತ್ತವೆ ಎನಿಸುತ್ತದೆ. ಈ ಎರಡು ಪದಗಳು ಎಲ್ಲ ವಿದ್ಯೆಗಳ ಮೂಲ. ಇವುಗಳ ಮೂಲಕ ಶಂಕರರು ಉಪಾಸನೆಯ ಮಾರ್ಗ ತೋರಿದ್ದಾರೆ. ಈ ಹಿಂದೆ ಹೇಳಿದಂತೆ ಸೌಂದರ್ಯ ಲಹರಿಯು ಶ್ರೀವಿದ್ಯಾ ಉಪಾಸನೆ ಅಲ್ಲದೆ ಬೇರೇನೂ ಅಲ್ಲ. ಈ ಮೂಲಕ ಶಂಕರರು ಮಾನವ ಸ್ತರದಲ್ಲಿ ಪರಸ್ಪರ ವಿರುದ್ಧವಾಗಿರುವ ಹೆಣ್ಣು ಮತ್ತು ಗಂಡುಗಳನ್ನು ಶಾಶ್ವತವಾಗಿ ದೈವಿಕ ಪಾತ್ರವನ್ನು ನಿರ್ವಹಿಸುವಂತೆ ಮಾಡುವುದರ ಮೂಲಕ ಒಮ್ಮೆಗೆ ದೈವದ ಎತ್ತರಕ್ಕೆ ಏರಿಸಿದ್ದಾರೆ. ಸೌಂದರ್ಯ ಲಹರಿಯನ್ನು ಅರ್ಥೈಸಿಕೊಂಡು ಪ್ರತಿನಿತ್ಯ ಪಠಿಸಿದರೆ ನಿಮ್ಮ ಮನೋಭಿಲಾಷೆ ಮಾತ್ರವಲ್ಲ, ನಿಮಗೆ ದೈವಿಕಳೆ ಬರುತ್ತದೆ. ನರನಾಡಿಗಳು ವಿದ್ಯುದ್ಭರಿತವಾಗುತ್ತದೆ, ಮನಸ್ಸು ಲಯವಾಗುತ್ತೆ, ಜನರು ನಿಮ್ಮನ್ನು ಆಕರ್ಷಿಸುತ್ತಾರೆ. ಅಲ್ಲದೆ ನಿಮ್ಮ ಮಾತಿನಂತೆ ಈ ಪ್ರಕೃತಿಯು ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಎಲ್ಲ ವೇದ ಮಂತ್ರಗಳಿಗಿಂತ ಈ ಸೌಂದರ್ಯ ಲಹರಿಯ ಮಂತ್ರ ಅತಿ ಶ್ರೇಷ್ಠ ಎನ್ನುತ್ತದೆ ಶಾಸ್ತ್ರ. ಪರಮಾತ್ಮನನ್ನು ಒಲಿಸಿಕೊಳ್ಳಲು ಅವನ ಅನುಗ್ರಹಕ್ಕೆ ಶ್ಲೋಕಗಳು ಒಂದು ಶಾಸ್ತ್ರೀಯ ಹಿನ್ನೆಲೆ. ಸೌಂದರ್ಯ ಲಹರಿಯ ಬಗ್ಗೆ ಹೇಳಬೇಕು ಅಂದರೆ ಶಬ್ದಗಳೇ ಸಾಲದು. ಶಂಕರಾಚಾರ್ಯರ ಕೃತ ಸೌಂದರ್ಯ ಲಹರಿಯನ್ನು ಪ್ರತಿ ಶುಕ್ರವಾರ ಮತ್ತು ಹುಣ್ಣಿಮೆ ದಿನ ದೇವಿಗೆ ಹಾಗೆ ಶ್ರೀಚಕ್ರಕ್ಕೆ ಕುಂಕುಮಾರ್ಚನೆ ಮಾಡಿ ಸೌಂದರ್ಯ ಲಹರಿ ಹೇಳಿ ನೋಡಿ, ನಿಮಗೆ ಅರ್ಥವಾಗುತ್ತೆ. ನಿಮ್ಮ ಕಷ್ಟಗಳು ಆದಷ್ಟು ಬೇಗ ಪರಿಹಾರವಾಗುತ್ತೆ. ಮನೆಯಲ್ಲೂ ಕೂಡ ಒಂದು ಸಮಾಧಾನದ ವಾತಾವರಣ ನಿಮ್ಮದಾಗುತ್ತೆ. ಪ್ರತಿ ಶುಕ್ರವಾರ ಮತ್ತು ಹುಣ್ಣಿಮೆಯಂದು ತಪ್ಪದೆ ದೇವಿಗೆ ಸಕ್ಕರೆ ಮತ್ತು ಹುರಿಗಡಲೆ ಸೇರಿಸಿ ನೈವೇದ್ಯ ಮಾಡಿ ಆರತಿ ಮಾಡಿದರೆ ಕಷ್ಟಗಳು ನೀರಿನಂತೆ ಹರಿದು ಹೋಗುತ್ತೆ. ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ರಚಿತವಾದದ್ದೇ ಸೌಂದರ್ಯ ಲಹರಿ ಶ್ಲೋಕ. ತ್ರಿಪುರ ಸುಂದರಿ ದೇವಿ ಬೇಡಿದ ಇಷ್ಟಾರ್ಥ ಸಿದ್ಧಿಸುತ್ತಾಳೆ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ನಮಸ್ಕಾರ. ಟೇಕ್ ಕೇರ್.